ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಅಡ್ವೊಕೇಟ್ ಯಕ್ಷ. ಇವತ್ತಿನ ವಿಡಿಯೋದಲ್ಲಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ನ 18ರ ಇನ್ನುಳಿದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 21. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಆಸ್ ಪರ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872? ಭಾರತೀಯ ಸಾಕ್ಷಿ ಕಾಯ್ದೆ 1872ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಲೀಡಿಂಗ್ ಕ್ವಶನ್ ಮೇ ಬಿ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್ ಇನ್ ಚೀಫ್. ನಿರ್ದಿಷ್ಟ ಉತ್ತರವನ್ನು ಸೂಚಿಸುವ ಪ್ರಶ್ನೆಗಳನ್ನು ಕೇಳಬಹುದು. ಲೀಡಿಂಗ್ ಕ್ವಶನ್ ಮೇ ಬಿ ಆಸ್ಕ್ಡ್ ಇನ್ ಕ್ರಾಸ್ ಎಕ್ಸಾಮಿನೇಷನ್. ಅಡ್ಡ ಪರೀಕ್ಷೆಯಲ್ಲಿ ನಿರ್ದಿಷ್ಟ ಉತ್ತರವನ್ನು ಸೂಚಿಸುವ ಪ್ರಶ್ನೆಗಳನ್ನು ಕೇಳಬಹುದು. ಲೀಡಿಂಗ್ ಕ್ವಶನ್ ಮೇ ಬಿ ಆಸ್ಕ್ಡ್ ಇನ್ ರೀ ಎಕ್ಸಾಮಿನೇಷನ್. ಮರುಪರೀಕ್ಷೆಯಲ್ಲಿ ನಿರ್ದಿಷ್ಟ ಉತ್ತರವನ್ನು ಸೂಚಿಸುವ ಪ್ರಶ್ನೆಗಳನ್ನು ಕೇಳಬಹುದು. ಅಡ್ಡ ಪರೀಕ್ಷೆಯಲ್ಲಿ ನಿರ್ದಿಷ್ಟ ಉತ್ತರವನ್ನು ಸೂಚಿಸುವ ಪ್ರಮುಖ ಪ್ರಶ್ನೆಯನ್ನು ಕೇಳಲಾಗುವುದಿಲ್ಲ. ಲೀಡಿಂಗ್ ಕ್ವಶನ್ ಕೆನಾಟ್ ಬಿ ಆಸ್ಕ್ಡ್ ಇನ್ ಕ್ರಾಸ್ ಎಕ್ಸಾಮಿನೇಷನ್. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಲೀಡಿಂಗ್ ಕ್ವಶನ್ ಮೇ ಬಿ ಆಸ್ಕ್ಡ್ ಇನ್ ಕ್ರಾಸ್ ಎಕ್ಸಾಮಿನೇಷನ್. ಅಡ್ಡ ಪರೀಕ್ಷೆಯಲ್ಲಿ ನಿರ್ದಿಷ್ಟ ಉತ್ತರವನ್ನು ಸೂಚಿಸುವ ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಿ ಚೀಫ್ ಎಕ್ಸಾಮಿನೇಷನ್ ಆ್ಯಂಡ್ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಎರಡು ಥರ ಬರುತ್ತೆ. ಅರ್ಜಿದಾರರ ಪರ ವಕೀಲರು ನಿಮ್ಮನ್ನು ಪ್ರಶ್ನೆ ಕೇಳಿದ್ರೆ ಅದು ಚೀಫ್ ಇನ್ ಎಕ್ಸಾಮಿನೇಷನ್. ಎದುರುದಾರರ ಪರ ವಕೀಲರು ಅರ್ಜಿದಾರರನ್ನು ಪ್ರಶ್ನೆ ಕೇಳಿದರೆ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರಿಬಹುದು. ಎರಡನೇ ಪ್ರಶ್ನೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸ್ ಡಿಡ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಲಾರಿಫೈಸ್ ದಿ ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆಸ್ ಎವಿಡೆನ್ಸ್? ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ವಿದ್ಯುನ್ಮಾನ ದಾಖಲೆಯ ಸ್ವೀಕಾರಾರ್ಹತೆಯನ್ನು ಸಾಕ್ಷಿಯಾಗಿ ಸ್ಪಷ್ಟಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅನ್ವರ್ ಪಿ.ವಿ. ವರ್ಸಸ್ ಪಿ.ಕೆ. ಬಶೀರ್. ಸೆಕ್ಷನ್ 65B ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಆರ್ ಅಡ್ಮಿಸಬಲ್. ಸೆಕ್ಷನ್ 65B. 23ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದಿ ಲೈಟ್ ಆಫ್ ದಿ ಎವಿಡೆನ್ಸ್ ಆಕ್ಟ್ 1872? ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯಾಗಿದೆ? ಕನ್ಫೆಷನ್ ಆಲ್ವೇಸ್ ಗೋ ಎಗೇನ್ಸ್ಟ್ ಎ ಪರ್ಸನ್ ಮೇಕಿಂಗ್ ಇಟ್. ತಪ್ಪೊಪ್ಪಿಗೆಯು ಯಾವಾಗಲೂ ಅದನ್ನು ಮಾಡುವ ವ್ಯಕ್ತಿಯ ವಿರುದ್ಧವಾಗಿರುತ್ತದೆ. ಅಡ್ಮಿಷನ್ಸ್ ಆರ್ ಕನ್ಕ್ಲೂಸಿವ್ ಆಸ್ ಟು ದಿ ಮ್ಯಾಟರ್ಸ್ ಅಡ್ಮಿಟೆಡ್. ಪ್ರವೇಶಗಳು ಒಪ್ಪಿಕೊಂಡ ವಿಷಯಗಳಿಗೆ ನಿರ್ಣಾಯಕವಾಗಿವೆ. ಅಡ್ಮಿಷನ್ಸ್ ಮೇ ಆಪರೇಟ್ ಆನ್ ಎಸ್ಟೋಪಲ್. ಪ್ರವೇಶಗಳು ಎಸ್ಟೋಪಲ್ ಆಗಿ ಕಾರ್ಯನಿರ್ವಹಿಸಬಹುದು. ಕನ್ಫೆಷನ್ಸ್ ಈಸ್ ಎ ಸ್ಟೇಟ್ಮೆಂಟ್ ರಿಟರ್ನ್ ಆರ್ ಓರಲ್ ವಿಚ್ ಈಸ್ ಡೈರೆಕ್ಟ್ ಅಡ್ಮಿಷನ್ ಆಫ್ ಸೂಟ್. ತಪ್ಪೊಪ್ಪಿಗೆಯು ಲಿಖಿತ ಅಥವಾ ಮೌಖಿಕ ಹೇಳಿಕೆಯಾಗಿದ್ದು ಅದು ದಾವೆಯ ನೇರ ಪ್ರವೇಶವಾಗಿದೆ. 23ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ. ಅಡ್ಮಿಷನ್ಸ್ ಆರ್ ಕನ್ಕ್ಲೂಸಿವ್ ಆಸ್ ಟು ದಿ ಮ್ಯಾಟರ್ಸ್ ಅಡ್ಮಿಟೆಡ್. ಪ್ರವೇಶಗಳು ಒಪ್ಪಿಕೊಂಡ ವಿಷಯಗಳಿಗೆ ನಿರ್ಣಾಯಕವಾಗಿದೆ. 24ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಈಸ್ ಎಕ್ಸೆಪ್ಷನ್ಸ್ ಟು ದಿ ಹಿಯರ್ಸೇ ರೂಲ್? ಭಾರತೀಯ ಸಾಕ್ಷ್ಯ ಕಾಯ್ದೆ 1872ರ ಈ ಕೆಳಗಿನ ಯಾವ ವಿಭಾಗವು ಹಿಯರ್ಸೇ ನಿಯಮಕ್ಕೆ ವಿನಾಯಿತಿಯಾಗಿದೆ? 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಸೆಕ್ಷನ್ 32(1). ಹಿಯರ್ಸೇ ಎವಿಡೆನ್ಸ್ ಅಂದರೆ ಕಿವಿ ಮಾತು ಅಥವಾ ಮೂರನೇ ವ್ಯಕ್ತಿಯ ಮಾತು ಎನ್ನಬಹುದು. ಹಿಯರ್ಸೇ ಈಸ್ ಎನ್ ಎಕ್ಸೆಪ್ಷನ್ಸ್ ಆಫ್ ಡೈಯಿಂಗ್ ಡಿಕ್ಲರೇಷನ್. ಸೆಕ್ಷನ್ 32 ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಡೈಯಿಂಗ್ ಡಿಕ್ಲರೇಷನ್ನ ಹೇಳ್ತದೆ. ಸಾಯುವ ಮುನ್ನ ಕೊಡುವ ಹೇಳಿಕೆಗೆ ನಾವು ಡೈಯಿಂಗ್ ಡಿಕ್ಲರೇಷನ್ ಅಂತ ಕರಿತೀವಿ. ಪ್ರಶ್ನೆ 25. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರೆಕಗ್ನೈಸ್ಡ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕಾನಿಸಮ್ ಅಂಡರ್ CPC? ಈ ಕೆಳಗಿನಲ್ಲಿ ಯಾವುದು ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಅಡಿಯಲ್ಲಿ ಮಾನ್ಯತೆ ಪಡೆದ ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನವಲ್ಲ? CPCಯಲ್ಲಿ ಈ ಕೆಳಗಿನ ಯಾವುದು ಮೆನ್ಷನ್ ಆಗಿಲ್ಲ ಅಂತ ಕೇಳಿದರೆ ಆರ್ಬಿಟ್ರೇಷನ್ ಮಧ್ಯಸ್ಥಿಕೆ, ಕನ್ಸಿಲಿಯೇಷನ್ ಸಂಧಾನ, ಲೋಕ್ ಅದಾಲತ್ ಮತ್ತು ನೆಗೋಸಿಯೇಷನ್ ಅಂದರೆ ಮಾತುಕತೆ. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಗೋಸಿಯೇಷನ್. ಸೆಕ್ಷನ್ 89 ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ನೆಗೋಸಿಯೇಷನ್ ಎಂಬ ಪದವನ್ನು ಬಳಕೆ ಮಾಡಿರುವುದಿಲ್ಲ. ಪ್ರಶ್ನೆ 26. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಲೋಕ್ ಅದಾಲತ್? ಲೋಕ್ ಅದಾಲತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ತಪ್ಪಾದ ಹೇಳಿಕೆಯಾಗಿದೆ? ನೋ ಕೋರ್ಟ್ ಫೀ ಈಸ್ ರಿಕ್ವೈರ್ಡ್ ಇನ್ ಲೋಕ್ ಅದಾಲತ್. ಲೋಕ್ ಅದಾಲತ್ನಲ್ಲಿ ಯಾವುದೇ ನ್ಯಾಯಾಲಯದ ಶುಲ್ಕವನ್ನು ಅಗತ್ಯವಿಲ್ಲ. ಲೋಕ್ ಅದಾಲತ್ ಕೆನ್ ಡೀಲ್ ವಿತ್ ಆಲ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಮ್ಯಾಟರ್ಸ್.
ಲೋಕ್ ಅದಾಲತ್ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳೊಂದಿಗೆ ವ್ಯವಹರಿಸಬಹುದು. ಅವಾರ್ಡ್ ಆಫ್ ಲೋಕ್ ಅದಾಲತ್ ಈಸ್ ಡೀಮ್ಡ್ ಡಿಕ್ರಿ. ಲೋಕ್ ಅದಾಲತ್ ಪ್ರಶಸ್ತಿಯು ಡೀಮ್ಡ್ ಡಿಕ್ರಿ ಆಗಿದೆ. ನೋ ಅಪೀಲ್ ಅಗೇನೆಸ್ಟ್ ದಿ ಅವಾರ್ಡ್ ಆಫ್ ಲೋಕ್ ಅದಾಲತ್ ಈಸ್ ಅಲೌಡ್. ಲೋಕ್ ಅದಾಲತ್ ಪ್ರಶಸ್ತಿ ಲೋಕ್ ಅದಾಲತ್ ತೀರ್ಪು ವಿರುದ್ಧ ಯಾವುದೇ ಮೇಲ್ಮನವಿಯನ್ನು ಅನುಮತಿಸಲಾಗುವುದಿಲ್ಲ. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಲೋಕ್ ಅದಾಲತ್ ಕೆನ್ ಡೀಲ್ ವಿತ್ ಆಲ್ ಸಿವಿಲ್ ಅಂಡ್ ಕ್ರಿಮಿನಲ್ ಮ್ಯಾಟರ್ಸ್. ಇಲ್ಲಿ ಕೇಳಿರುವುದು ಯಾವುದು ತಪ್ಪಾದ ಹೇಳಿಕೆ ಅಂತ ಕೇಳಿದರೆ ಲೋಕ್ ಅದಾಲತ್ ಕೆನ್ ಡೀಲ್ ವಿತ್ ಆಲ್ ಸಿವಿಲ್ ಅಂಡ್ ಕ್ರಿಮಿನಲ್ ಮ್ಯಾಟರ್ಸ್ ಅಂತ ಹೇಳಿದೆ. ಲೋಕ್ ಅದಾಲತ್ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳೊಂದಿಗೆ ವ್ಯವಹರಿಸಬಹುದು, ಆದರೆ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳನ್ನು ವ್ಯವಹರಿಸಲು ಈ ಲೋಕ್ ಅದಾಲತ್ ಅಡಿಯಲ್ಲಿ ಬರುವುದಿಲ್ಲ. ಕೆಲವು ಸಿವಿಲ್ ಮತ್ತು ಕೆಲವು ಕ್ರಿಮಿನಲ್ ವಿಷಯಗಳನ್ನು ಮಾತ್ರ ಬಗೆಹರಿಸಬಹುದಾಗಿದೆ. 27ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್ 1996. ಮಧ್ಯಸ್ಥಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ರಿಟನ್ ಆಸ್ ವೆಲ್ ಆಸ್ ಓರಲ್. ಮಧ್ಯಸ್ಥಿಕೆ ಒಪ್ಪಂದವು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಬರೆಯಬಹುದು. ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ಇನ್ ದಿ ಫಾರಮ್ ಆಫ್ ಸಪರೇಟ್ ಅಗ್ರಿಮೆಂಟ್. ಮಧ್ಯಸ್ಥಿಕೆ ಒಪ್ಪಂದವು ಪ್ರತ್ಯೇಕ ಒಪ್ಪಂದದ ರೂಪದಲ್ಲಿರಬೇಕು. ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ಇನ್ ದಿ ಫಾರಮ್ ಆಫ್ ಆರ್ಬಿಟ್ರೇಷನ್ ಕ್ಲಾಸ್ ಇನ್ ಕಾಂಟ್ರಾಕ್ಟ್. ಮಧ್ಯಸ್ಥಿಕೆ ಒಪ್ಪಂದವು ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ಷರತ್ತಿನ ರೂಪದಲ್ಲಿರಬೇಕು. ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಫಾರ್ ಆಲ್ ಅಂಡ್ ಸರ್ಟೈನ್ ಡಿಸ್ಪ್ಯೂಟ್ ವಿಚ್ ಮೇ ಅರೈಸಸ್ ಬಿಟ್ವೀನ್ ದಿ ಪಾರ್ಟೀಸ್. ಮಧ್ಯಸ್ಥಿಕೆ ಒಪ್ಪಂದವು ನಡುವೆ ಉದ್ಭವಿಸುವುದ ಎಲ್ಲ ಅಥವಾ ಕೆಲವು ವಿವಾದಗಳಿಗೆ ಇಬ್ಬರು ಪಕ್ಷಗಾರರಿರಬೇಕು. ಇಲ್ಲಿ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ರಿಟನ್ ಆಸ್ ವೆಲ್ ಆಸ್ ಓರಲ್. ಮಧ್ಯಸ್ಥಿಕೆ ಒಪ್ಪಂದವು ಮೌಖಿಕವಾಗಿ ಬರೆಯಬೇಕು ಅಂತ ಹೇಳಿದೆ. ಆದರೆ ಮಧ್ಯಸ್ಥಿಕೆ ಅಥವಾ ಆರ್ಬಿಟ್ರೇಷನ್ ಆ್ಯಕ್ಟಲ್ಲಿ ಏನು ಹೇಳಿರುತ್ತೆ ಅಂತಂದರೆ ಮಧ್ಯಸ್ಥಿಕೆ ಒಪ್ಪಂದವು ಯಾವಾಗಲೂ ಲಿಖಿತ ರೂಪದಲ್ಲಿ ಇರಬೇಕು, ಅಂದರೆ ಬರವಣಿಗೆ ರೂಪದಲ್ಲಿ ಇರಬೇಕು. 27ನೇ ಪ್ರಶ್ನೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸರ್ಕಮ್ಸ್ಟೆನ್ಸಸ್ ಆನ್ ಆರ್ಬಿಟರ್ ಮೇ ನಾಟ್ ಬಿ ಚಾಲೆಂಜ್ಡ್ ಆಸ್ ಪರ್ ದಿ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್ 1996. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಮಧ್ಯಸ್ಥಿಕೆ ಮತ್ತು ಸಮನ್ವಯ ಕಾಯ್ದೆ 1996ರ ಪ್ರಕಾರ ಮಧ್ಯಸ್ಥಿಕೆಗಾರರನ್ನು ಸವಾಲು ಮಾಡಲಾಗುವುದಿಲ್ಲ? ವೆನ್ ಅನ್ ಜಸ್ಟಿಫೈಯಬಲ್ ಡೌಟ್ ಹ್ಯಾಸ್ ಟು ಹೀಸ್ ಇಂಡಿಪೆಂಡೆನ್ಸ್ ಅರೈಸಸ್. ಅವನ ಸ್ವತಂತ್ರದ ಬಗ್ಗೆ ಸಮರ್ಥನೀಯ ಸಂದೇಹವು ಉದ್ಭವಿಸಿದಾಗ. ವೆನ್ ಆನ್ ಜಸ್ಟಿಫೈಯಬಲ್ ಡೌಟ್ ಹ್ಯಾಸ್ ಟು ಈಸ್ ಇಂಪಾರ್ಷಿಯಲಿಟಿ ಅರೈಸಸ್. ಅವನ ನಿಷ್ಪಕ್ಷಪಾತದ ಬಗ್ಗೆ ಸಮರ್ಥನೀಯ ಸಂದೇಹವು ಉದ್ಭವಿಸಿದಾಗ. ವೆನ್ ಹಿ ಪೋಸಸ್ ಟು ಕ್ವಾಲಿಫಿಕೇಶನ್ ಅಗ್ರೀಡ್ ಬೈ ದಿ ಪಾರ್ಟೀಸ್. ಅವನು ಪಕ್ಷವು ಒಪ್ಪಿಕೊಂಡ ಅರ್ಹತೆಗಳನ್ನು ಹೊಂದಿರುವಾಗ. ವೆನ್ ಹಿ ಬಿಕಮ್ ಇನ್ಎಲಿಜಿಬಲ್ ಆಸ್ ಪರ್ ದಿ 7th ಶೆಡ್ಯೂಲ್ ಆಫ್ ದಿಸ್ ಆ್ಯಕ್ಟ್. ಕಾಯ್ದೆಯ 7ನೇ ಶೆಡ್ಯೂಲ್ ಪ್ರಕಾರ ಅವನು ಅನರ್ಹನಾಗಿರ್ತಾನೆ. ಈ 28ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ. ವೆನ್ ಎ ಜಸ್ಟಿಫೈಬಲ್ ಡೌಟ್ ಹ್ಯಾಸ್ ಟು ಈಸ್ ಇಂಪಾರ್ಷಿಯಲಿಟಿ ಅರೈಸಸ್. ಅವನ ನಿಷ್ಪಕ್ಷಪಾತದ ಬಗ್ಗೆ ಸಮರ್ಥನೀಯ ಸಂದೇಹವು ಉದ್ಭವಿಸಿದಾಗ. ಪ್ರಶ್ನೆ 29. ವೆನ್ ಮೇ ಟೂ ಪರ್ಸನ್ ಬಿ ಸೆಡ್ ಟು ಬಿ ರಿಲೇಟೆಡ್ ಟು ಈಚ್ ಅದರ್ ಬೈ ಹಾಫ್ ಬ್ಲಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ 1955. ಹಿಂದೂ ವಿವಾಹದ ಕಾಯ್ದೆ 1955ರ ಅನುಸಾರವಾಗಿ ಇಬ್ಬರು ವ್ಯಕ್ತಿಗಳು ಅರೆ ರಕ್ತದಿಂದ ಪರಸ್ಪರ ಸಂಬಂಧ ಹೊಂದಿದ್ದಾರೆಂದು ಯಾವಾಗ ಹೇಳಬಹುದು? ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ದಿ ಕಾಮನ್ ಆನ್ಸೆಸ್ಟರ್ ಬೈ ದಿ ಸೇಮ್ ವೈಫ್. ಅವರು ಒಂದೇ ಹೆಂಡತಿಯಿಂದ ಸಾಮಾನ್ಯ ಪೂರ್ವಜರಿಂದ ಬಂದವರು. ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ಕಾಮನ್ ಆನ್ಸೆಸ್ಟರ್ ಬೈ ದಿ ಡಿಫ್ರೆಂಟ್ ವೈಫ್ಸ್. ಅವರು ಸಾಮಾನ್ಯ ಪೂರ್ವಜರಿಂದ ವಿಭಿನ್ನ ಹೆಂಡತಿಯಿಂದ ಬಂದವರು. ವೆನ್ ಆರ್ ಡಿಸೆಂಡೆಡ್ ಫ್ರಮ್ ಎ ಕಾಮನ್ ಆನ್ಸೆಸ್ಟರ್ ಬೈ ಡಿಫ್ರೆಂಟ್ ಹಸ್ಬೆಂಡ್ಸ್. ಅವರು ವಿಭಿನ್ನ ಗಂಡರಿಂದ ಸಾಮಾನ್ಯ ಪೂರ್ವಜರಿಂದ ಬಂದವರು. ವೆನ್ ದೇ ಆರ್ ನಾಟ್ ಡಿಸೆಂಡೆಡ್ ಫ್ರಮ್ ದಿ ಕಾಮನ್ ಆನ್ಸೆಸ್ಟರ್ ಅಟ್ ಆಲ್. ಅವರು ಸಾಮಾನ್ಯ ಪೂರ್ವಜರಿಂದ ವಂಶಸ್ಥರಾಗಿಲ್ಲದಿದ್ದಾಗ. 29ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ. ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ಎ ಕಾಮನ್ ಆನ್ಸೆಸ್ಟರ್ ಬೈ ಡಿಫ್ರೆಂಟ್ ವೈಫ್ಸ್. ಅವರು ಸಾಮಾನ್ಯ ಪೂರ್ವಜರಿಂದ ವಿಭಿನ್ನ ಹೆಂಡತಿಯರಿಂದ ಬಂದವರು. ಇಲ್ಲಿ ಆಫ್ ಬ್ಲಡ್ ರಿಲೇಷನ್ ಆ್ಯಂಡ್ ಫುಲ್ ಬ್ಲಡ್ ರಿಲೇಷನ್ ಅಂತ ಬರ್ತದೆ. ಆಫ್ ಬ್ಲಡ್ ರಿಲೇಷನ್ ಅಂತಂತಂದರೆ ಒಬ್ಬ ತಂದೆ ಮತ್ತು ಹಲವರು ಹೆಂಡತಿಯರು ಇರ್ತಾರೆ. ಈ ಫುಲ್ ಬ್ಲಡ್ ರಿಲೇಷನ್ಶಿಪ್ ಅಂತಂದರೆ ಒಂದು ತಾಯಿ ಮತ್ತು ಒಂದು ತಂದೆಯಿಂದ ಬಂದವರು ಎಂದರ್ಥ. 30ನೇ ಪ್ರಶ್ನೆ.
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಜನರಲಿ ನಾಟ್ ಕನ್ಸಿಡರ್ಡ್ ಆಸ್ ಎ ವ್ಯಾಲಿಡ್ ಕಂಡೀಷನ್ ಫಾರ್ ಹಿಂದೂ ಮ್ಯಾರೇಜ್ ಆಸ್ ಪರ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955? ಹಿಂದೂ ವಿವಾಹದ ಕಾಯ್ದೆ 1955 ಪ್ರಕಾರ ಈ ಕೆಳಗಿನ ಯಾವುದನ್ನು ಸಾಮಾನ್ಯವಾಗಿ ಹಿಂದೂ ವಿವಾಹಕ್ಕೆ ಮಾನ್ಯವಾದ ಷರತ್ತು ಎಂದು ಪರಿಗಣಿಸುವುದಿಲ್ಲ? ದ ಪಾರ್ಟೀಸ್ ಶುಡ್ ನಾಟ್ ಹ್ಯಾವ್ ಸ್ಪೌಸ್ ಲಿವಿಂಗ್ ಅಟ್ ದಿ ಟೈಮ್ ಆಫ್ ಮ್ಯಾರೇಜ್. ಮದುವೆಯ ಸಮಯದಲ್ಲಿ ಪಕ್ಷಗಳು ಸಂಗತಿಯನ್ನು ಹೊಂದಿರಬಾರದು. ಎ ಪಾರ್ಟಿ ಶುಡ್ ಬಿ ವಿತಿನ್ ದಿ ಡಿಗ್ರಿ ಆಫ್ ಪ್ರೊಹಿಬಿಟೆಡ್ ರಿಲೇಷನ್ಶಿಪ್. ಪಕ್ಷಗಳು ನಿಷೇಧಿತ ಸಂಬಂಧದ ಮಟ್ಟದೊಳಗೆ ಇರಬಾರದು. ಪಾರ್ಟೀಸ್ ಶುಡ್ ನಾಟ್ ಬಿ ಸಪಿಂಡಾಸ್ ಆಫ್ ಈಚ್ ಅದರ್. ಪಕ್ಷಗಳು ಪರಸ್ಪರ ಸಪಿಂಡಗಳಾಗಿರಬಾರದು. ದ ಪಾರ್ಟೀಸ್ ಶುಡ್ ನಾಟ್ ಬಿ ಸಫರಿಂಗ್ ಫ್ರಮ್ ದಿ ಎಲೆಪ್ಸಿ. ಪಕ್ಷಗಾರರು ಅಪಸ್ವರ ಅಥವಾ ಕುಷ್ಠರೋಗದಿಂದ ಬಳಲಬಾರದು. 30ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ. ದ ಪಾರ್ಟೀಸ್ ಶುಡ್ ಬಿ ವಿತಿನ್ ದಿ ಡಿಗ್ರೀಸ್ ಆಫ್ ಪ್ರೊಹಿಬಿಟೆಡ್ ರಿಲೇಷನ್ಶಿಪ್. ಪಕ್ಷಗಳು ನಿಷೇಧಿತ ಸಂಬಂಧಗಳ ಮಟ್ಟದೊಳಗೆ ಇರಬೇಕು. ಇದು 1955 ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ತಪ್ಪಾಗಿದೆ. ಏಕೆಂದರೆ ನಿಷೇಧಿತ ಸಂಬಂಧಗಳು ಅಥವಾ ಪ್ರೊಹಿಬಿಟೆಡ್ ಡಿಗ್ರೀಸ್ ಆಫ್ ಮ್ಯಾರೇಜ್ ಅಂತಂತಂದರೆ ಯಾವುದು ಅಂತ ಕರಿತೀವಿ ಅಂದರೆ ಅಣ್ಣ ತಂಗಿನ ಮದುವೆ ಆಗೋದು, ಅಪ್ಪ ಮಗಳನ್ನ ಮದುವೆ ಆಗೋದು ಅಥವಾ ಮಾವ ಸೊಸೆಯನ್ನು ಮದುವೆ ಆಗುವುದು, ಇದು ಇಲ್ಲಿ ನಿಷೇಧಿತ ಸಂಬಂಧದ ಒಳಗೆ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಫಾರ್ ಮೋರ್ ವಿಡಿಯೋಸ್ ಅಟ್ ಅಡ್ವೊಕೇಟ್ ಯಕ್ಷ. ಧನ್ಯವಾದ.